ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾವು ರೋಸ್ ಪ್ಲಾಂಟ್ಸ್ನ ಹೇಗೆ ಕೇರ್ ಮಾಡೋದಂತ ನೋಡೋಣ. ರೋಸ್ನ ಬೆಳೆಸೋರು ಪಾಟಲ್ಲಿ ಕೂಡ ಬೆಳೆಸ್ಬೋದು, ಇಲ್ಲ ನೆಲದಲ್ಲಿ ಕೂಡ ಬೆಳೆಸ್ಬೋದು. ಪಾಟಲ್ಲಿ ಬೆಳೆಸೋರು ಇದಕ್ಕೆ 8ರಿಂದ 10 ಇಂಚಿನ ಪಾಟ್ ಮಿನಿಮಮ್, ಇಲ್ಲ ಮ್ಯಾಕ್ಸಿಮಮ್ ಆಗಿ 12 ಇಂಚಿನ ಪಾಟಲ್ಲಿ ಕೂಡ ಬೆಳ್ಕೋಬೋದು. ಸನ್ಲೈಟ್ ವಿಷಯಕ್ಕೆ ಬಂದರೆ ಇದಕ್ಕೆ ಅತಿ ಹೆಚ್ಚಾಗಿ 6ರಿಂದ 8 ಗಂಟೆವರೆಗೂ ಸನ್ಲೈಟ್ ಬೇಕಾಗುತ್ತೆ, ಅಂದರೆ ಸೂರ್ಯನ ಕಿರಣಗಳು. ಬೇಸಿಗೆಗಾಲದಲ್ಲಿ ತುಂಬ ಕಡಿಮೆ ಬೇಕು, ಯಾಕೆಂದರೆ ಅದರಿಂದ ಸುಟ್ಟೋಗೋ ಚಾನ್ಸಸ್ ಇರುತ್ತೆ. ಚಳಿಗಾಲದಲ್ಲಿ ನೀವು ಎಷ್ಟು ಡೈರೆಕ್ಟಾಗಿ ಇದನ್ನು ಬಿಸಿಲಿಗೆ ಇಡ್ತೀರೋ ಅಷ್ಟು ಚೆನ್ನಾಗಿ ಇದರಲ್ಲಿ ಹೂ ಬರುತ್ತೆ. ನೀವು ನರ್ಸರಿಗಳಲ್ಲಿ ಗಿಡ ತಗೊಳ್ಳೋದಾದರೆ ಕೆಲವೊಂದು ವಿಷಯಗಳನ್ನ ತಲೆಲಿಟ್ಕೋಬೇಕಾಗತ್ತೆ. ನೀವು ಇಲ್ಲೇನು ನೋಡ್ತಾ ಇದ್ದೀರಲ್ಲ, ಇದು ಕಸಿ ಕಟ್ಟಿರೋ ಜಾಗ. ಅದರಿಂದ ಮೇಲಷ್ಟೇ ಕೊಂಬೆ ಹೊರಟಿದೆ. ಅದ್ರ ಕೆಳಗಿಂದ ಯಾವ್ದಾದ್ರು ಚಿಗುರು ಬಂದಿದ್ರೆ ಅದನ್ನು ತಗೋಬಾರ್ದು, ಯಾಕೆಂದರೆ ಅದು ಸಕ್ಕರ್ಸ್. ಅದು ಕಸಿ ಕಟ್ಟಿರುವ ಕೆಳಗಡೆ ಕಾಂಡದಿಂದ ಬಂದಿರುತ್ತೆ. ಅದು ಬರೀ ಪೋಷಕಾಂಶಗಳನ್ನಷ್ಟೇ ಹೇಳ್ಕೊಳ್ಳುತ್ತೆ, ಅದರಿಂದ ಯಾವುದೇ ರೀತಿ ಹೂ ಬರೋದಿಲ್ಲ. ಮುಂದಿನ ವಿಷಯ, ಇಲ್ಲಿ ಎಷ್ಟು ಬ್ರಾಂಚಸ್ ಹೊರಟಿರುತ್ತಲ್ಲ ಅಷ್ಟು ಚೆನ್ನಾಗಿ ಗಿಡ ಬೆಳವಣಿಗೆ ಆಗಿದೆ ಅಂತ ಅರ್ಥ. ಎಷ್ಟು ಬ್ರಾಂಚ್ ಇರುತ್ತೆ ಅದನ್ನು ನೋಡಿ ನೀವು ಗಿಡಗಳನ್ನ ತೊಗೊಬೇಕು. ಸ್ವಲ್ಪ 1ರಿಂದ 2 ವರ್ಷ ಜಾಸ್ತಿ ಆಗಿರೋ ಗಿಡಗಳನ್ನೇ ತೊಗೋಬೇಕಾಗುತ್ತೆ. ಮುಂದಿನ ವಿಷಯ, ಗಿಡನ ನಾವು ಆಗಾಗ ಪ್ರೂನಿಂಗ್ ಮಾಡ್ಕೋತಾ ಇರಬೇಕಾಗುತ್ತೆ. ಹೂ ಬಿಟ್ಟೋಗಿರೋ ಕೊಂಬೆಗಳಾಗಿರ್ಬೋದು, ಒಣಗಿರೋ ಹೂ ಆಗಿರ್ಬೋದು, ಒಣಗಿರೋ ಎಲೆಗಳಾಗಿರ್ಬೋದು, ಇದನ್ನು ನಾವು ಆಗಾಗ ತೆಗಿತಾ ಇರಬೇಕು. ಯಾಕಂತ ಅಂದರೆ ನಾವು ಎಲ್ಲಿ ಕಟ್ ಮಾಡಿರ್ತೀವಲ್ಲ ಅಲ್ಲಿಂದನೇ ಹೊಸ ಚಿಗುರು ಬರುತ್ತೆ, ಮತ್ತು ಪುನಃ ಅಲ್ಲಿಂದನೇ ಹೂ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಇದರಲ್ಲಿ ಪ್ರಮುಖವಾಗಿ 2 ಥರ ಗಿಡಗಳಿರುತ್ತೆ. ಒಂದು ಇಂಗ್ಲಿಷ್ ರೋಸ್ ಅಥವಾ ಗ್ರಾಫ್ಟೆಡ್ ಗಿಡ, ದೊಡ್ಡ ದೊಡ್ಡ ಹೂ ಬಿಡೋಂಥ ಗಿಡಗಳು. ಇನ್ನೊಂದು ದೇಸಿ ತಳಿಗಳು. ಇಂಗ್ಲಿಷ್ ರೋಸ್ಗಳು ತುಂಬ ದೊಡ್ಡ ಸೈಜಲ್ಲಿರುತ್ತೆ ಮತ್ತು ಕಲರ್ಫುಲ್ ಆಗೂ ಇರುತ್ತೆ. ಆದರೆ ದೇಸಿ ತಳಿಗಳು ತುಂಬ ಫ್ರೆಗ್ರೆಂಟ್ ಆಗಿರುತ್ತೆ ಮತ್ತು ತುಂಬ ಕಡಿಮೆ ದಿನ ಬಾಳಿಕೆ ಬರುತ್ತೆ. ಪ್ರೊಪಗೇಷನ್ ವಿಷಯಕ್ಕೆ ಬಂದರೆ ಇದನ್ನು ಕಟ್ಟಿಂಗ್ ಮತ್ತು ಗ್ರಾಫ್ಟಿಂಗ್ 2 ಮುಖಾಂತರ ಬೆಳಿಬೋದು. ದೇಸಿ ತಳಿಗಳಾದರೆ ಕಟ್ಟಿಂಗಲ್ಲಿ ತುಂಬ ಚೆನ್ನಾಗಿ ಬರುತ್ತೆ, ಆದರೆ ಇಂಗ್ಲೀಷ್ ರೋಸ್ಗಳಲ್ಲಿ ಕಟ್ಟಿಂಗ್ಗಳಷ್ಟು ಸಕ್ಸಸ್ ಆಗೋದಿಲ್ಲ. ಆದ್ದರಿಂದ ಇದನ್ನು ಗ್ರಾಫ್ಟಿಂಗ್ ಮಾಡೇ ಬೆಳೀತಾರೆ. ಇದಕ್ಕೆ ಪ್ರಮುಖವಾದ ಸಮಯ ಅಂತ ಅಂದರೆ ಜೂನಿಂದ ಆಗಸ್ಟ್ವರೆಗೂ, ಮತ್ತು ಫೆಬ್ರವರಿ ಮತ್ತು ಮಾರ್ಚಲ್ಲಿ ಕೂಡ ಕಟ್ಟಿಂಗಿಂದ ಚೆನ್ನಾಗಿ ಬೆಳಿಬೋದು. ಇಂಗ್ಲೀಷ್ ರೋಸ್ಗಳು ಚಳಿಗಾಲದಲ್ಲಿ ತುಂಬ ಚೆನ್ನಾಗಿ ಬಿಡೋದ್ರಿಂದ ಅದಕ್ಕೆ ಅತಿ ಹೆಚ್ಚಾಗಿ ಫರ್ಟಿಲೈಸರ್ ಆಗಿರ್ಬೋದು ಅಥವಾ ಕೇರ್ ಆಗಿರ್ಬೋದು ವಿಂಟರ್ ಸೀಸನಲ್ಲಿ ತುಂಬ ಚೆನ್ನಾಗಿ ಮಾಡಿದ್ರೆ ಒಳ್ಳೆ ಕಲರ್ ಮತ್ತು ಸೈಜಲ್ಲಿ ಕೂಡ ನಿಮಗೆ ಹೂಗಳನ್ನ ಪಡ್ಕೋಬೋದು. ರೋಗಗಳ ವಿಷಯಕ್ಕೆ ಬಂದರೆ ಇದರಲ್ಲಿ ಎಲೆ ಚುಕ್ಕಿ ರೋಗ ಮತ್ತು ಡೈಬ್ಯಾಕ್ 2 ಪ್ರಮುಖವಾಗಿ ನೋಡ್ಬೋದು. ಎಲೆ ಚುಕ್ಕಿ ರೋಗ ಅಂದರೆ ಎಲೆಗಳೆಲ್ಲ ಕಪ್ಪು ಚುಕ್ಕಿ ಆಗಿರುತ್ತೆ, ಮತ್ತು ಡೈಬ್ಯಾಕ್ ಅಂತಂದರೆ ಗಿಡ ಕಾಂಡಗಳಿಂದ ಪ್ರಮುಖವಾಗಿ ಒಣಗ್ತಾ ಬರುತ್ತೆ. ಪ್ರಮಾಣ ಕಂಪ್ಲೀಟಾಗಿ ಗಿಡ ಒಣಗೋಗುತ್ತೆ. ರೋಸಲ್ಲಿ ಎಫಿಡ್ಸು, ಥ್ರಿಪ್ಸ್ ಮತ್ತು ಸ್ಕೇಲ್ಸ್ 3 ತುಂಬ ಅಟ್ಯಾಕ್ ಆಗ್ತಾ ಇರುತ್ತೆ. ಆಗಾಗ ನೋಡಿ ನೀಮ್ ಆಯಿಲ್ ಸ್ಪ್ರೇ ಮತ್ತು ನೀಮ್ ಕೇಕ್ಸ್ ಅಥವಾ ಬೇವಿನ ಹಿಂಡಿಯನ್ನು ಹಾಕ್ತಾ ಇರಬೇಕು. 1 ಲೀಟರ್ ನೀರಿಗೆ 1 ಸ್ಪೂನಷ್ಟು ನೀಮ್ ಆಯಿಲು, 1 ಸ್ಪೂನಷ್ಟು ಯಾವುದರ ಡೈಲ್ಯೂಟ್ ಲಿಕ್ವಿಡ್ ಸೋಪ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ಪ್ರೇ ಮಾಡೋದ್ರಿಂದ ನಮಗೆ ಕೀಟಗಳಾಗಿರ್ಬೋದು ಅಥವಾ ರೋಗಗಳ ಬಾಧೆ ಕೂಡ ಕಡಿಮೆ ಆಗ್ತಾ ಬರುತ್ತೆ. ವಾರಕ್ಕೆ 1 ಸತಿ ಸ್ಪ್ರೇ ಮಾಡಿದ್ರೆ ಸಾಕು. ಇನ್ನು ಗೊಬ್ಬರದ ವಿಷಯಕ್ಕೆ ಬಂದರೆ ಎರೆಹುಳ ಗೊಬ್ಬರ, ಬಾಳೆಹಣ್ಣಿನ ಸಿಪ್ಪೆ ನೀರು ಮತ್ತು ಮೊಟ್ಟೆ ಸಿಪ್ಪೆಗಳನ್ನ ಬಳಸ್ಕೊಂಡು ನಾವು ಗಿಡಕ್ಕೆ ಗೊಬ್ಬರಗಳನ್ನ ಮಾಡ್ಕೋಬೋದು. ವರ್ಮಿ ಕಾಂಪೋಸ್ಟ್ ಹಾಕೋದ್ರಿಂದ ಅದರಲ್ಲಿ ಗಿಡಕ್ಕೆ ಬೇಕಾಗುವಂಥ ಎಲ್ಲ ನ್ಯೂಟ್ರಿಯೆಂಟ್ ಸಿಗುತ್ತೆ. ಮೊಟ್ಟೆ ಸಿಪ್ಪೆ ಹಾಕೋದ್ರಿಂದ ಕ್ಯಾಲ್ಶಿಯಂ ತುಂಬ ಚೆನ್ನಾಗಿ ಸಿಗುತ್ತೆ. ಬಾಳೆಹಣ್ಣು ಸಿಪ್ಪೆ ನೀರಲ್ಲಿ ಪೊಟ್ಯಾಷಿಯಂ, ಫಾಸ್ಫರಸ್ ಮತ್ತು ಮ್ಯಾಗ್ನೀಷಿಯಂ ಇರೋದ್ರಿಂದ ಗಿಡದ ಬೆಳವಣಿಗೆ ಅತಿ ಮುಖ್ಯ. ಇನ್ನು ಮಣ್ಣಿನ ವಿಷಯಕ್ಕೆ ಬಂದರೆ ಇದಕ್ಕೆ ಮಣ್ಣು, ಗೊಬ್ಬರ ಮತ್ತು ಮರಳು 3 ಸಮ ಪ್ರಮಾಣವಾಗಿ ಮಿಕ್ಸ್ ಮಾಡಿಕೊಂಡು ಗಿಡಕ್ಕೆ ಹಾಕೋದ್ರಿಂದ ಇದು ತುಂಬ ಚೆನ್ನಾಗಿ ಗಿಡದ ಬೆಳವಣಿಗೆಗೆ ಸಹಾಯ ಮಾಡುತ್ತೆ. ಇದ್ರ ಜೊತೆಗೆ ಎಪ್ಸಮ್ ಸಾಲ್ಟು, ನೀಮ್ ಕೇಕು, ಸೀವೀಡ್ ಫರ್ಟಿಲೈಸರು ಮತ್ತು ಬೋನ್ ಮೀಲ್ ಇದನ್ನು ಮಿಕ್ಸ್ ಮಾಡಿ ಹಾಕೋದ್ರಿಂದ ಗಿಡದ ಬೆಳವಣಿಗೆ ಕೂಡ ತುಂಬ ಚೆನ್ನಾಗಿರುತ್ತೆ. ಇಲ್ಲ ಇದೆಲ್ಲ ಸಪ್ರೇಟಾಗಿ ತರೋಕ್ಕಾಗಲ್ಲ ಅಂತಂದರೆ ರೋಸ್ ಮಿಕ್ಸ್ ಅಂತ ಸಿಗುತ್ತೆ, ಅದನ್ನು ಕೂಡ ಬಳಸ್ಬೋದು. ಮೊದಲನೇದಾಗಿ ಮಣ್ಣು, ಮರಳು ಮತ್ತು ಗೊಬ್ಬರ 3 ಸಮ ಪ್ರಮಾಣದಲ್ಲಿ ಮಿಕ್ಸ್ ಮಾಡಿಕೊಂಡು ನಾನೀಗ ಸಾಯಿಲ್ ಮಿಕ್ಸ್ನ ರೆಡಿ ಮಾಡ್ಕೊಂಡಿದ್ದೀನಿ. ಹೇಗೆ ರೀಪಾಟ್ ಮಾಡೋದಂತ ನೋಡೋಣ. ಸುತ್ತಲೂ ಮಣ್ಣನ್ನ ಲೂಸ್ ಮಾಡಿಕೊಂಡು ಪಾಟಿಂದ ಗಿಡ ಎಳೆದ್ರೆ ಈಸಿಯಾಗಿ ಬರಬೇಕು. ಇಲ್ಲಿ ನೋಡಿ, ರೂಟ್ ಅಥವಾ ಬಾಲ್ ಆಫ್ ಅರ್ತ್ ಅಂತ ಇದನ್ನು ಕರೀತಾರೆ, ಅದು ಕರೆಕ್ಟಾಗಿ ಬಂದಿದೆ. ಅದನ್ನು ನಮ್ಗೆ ಎಷ್ಟು ಬೇಕೋ ಅಷ್ಟು ಹೈಟಿಗೆ ಗಿಡನ ಇಟ್ಕೊಂಡು ಅದು ಗ್ರಾಫ್ಟೆಡ್ ಪೋರ್ಷನ್ ಸ್ವಲ್ಪ ಮೇಲೆ ಬರುವಾಗ ನೋಡಿಕೊಂಡು ಇಟ್ಕೋಬೇಕಾಗತ್ತೆ. ಸುತ್ತಲೂ ನಾನು ಹೇಳಿರೋ ಮಿಕ್ಸ್ಚರ್ ಆಗಿ ವರ್ಮಿ ಕಾಂಪೋಸ್ಟ್ ಜೊತೆಗೆ ಎಲ್ಲ ಫರ್ಟಿಲೈಸರ್, ಸೀವೀಡ್ ಆಗಿರ್ಬೋದು ಅಥವಾ ನೀಮ್ ಕೇಕ್ ಆಗಿರ್ಬೋದು, ಎಪ್ಸಮ್ ಸಾಲ್ಟ್, ಬೋನ್ ಮೀಲ್ ಎಲ್ಲದನ್ನು ಮಿಕ್ಸ್ ಮಾಡಿ ನಾನು ಅದಕ್ಕೆ ಹಾಕಿದ್ದೀನಿ. ರೀಪಾಟ್ ಮಾಡಿ ಗಿಡಕ್ಕೆ ನೀರು ಹಾಕ್ಬೇಕಾದ್ರೆ ಕಂಪ್ಲೀಟಾಗಿ ವಾಟ್ರಿಂಗ್ ಮಾಡಬೇಕಾಗತ್ತೆ. ಡ್ರೈನೇಜ್ ಹೋಲಿಂದ ನೀರು ಆಚೆ ಬರುವವರೆಗೂ ನಾವು ಅದನ್ನು ವಾಟ್ರಿಂಗ್ ಮಾಡಬೇಕು. ಯಾಕೆ ಅಂತ ಅಂದರೆ
ಅಲ್ಲಿರೋ ಏರ್ ಗ್ಯಾಪ್ಸ್ ಆಗಿರ್ಬೋದು ಅಥವಾ ಡ್ರೈನೇಜ್ ಹೋಲ್ ಬ್ಲಾಕ್ ಆಗಿದ್ರೆ ಅದರಿಂದ ಕರೆಕ್ಟಾಗಿ ನೀರು ಆಚೆ ಬರುತ್ತೆ. ಸೊ ನಾನೀಗ ಬನಾನಾ ಪೀಲ್ ಫರ್ಟಿಲೈಸರ್ನ ರೋಸ್ಗೆ ಹಾಕ್ತಾಯಿದ್ದೀನಿ. 1:2 ರೇಷಿಯೋದಲ್ಲಿ ಹಾಕ್ತಾಯಿದ್ದೀನಿ. ಅಂದರೆ 1 ಪಾರ್ಟ್ ನಾವು ಇದನ್ನು ಹಾಕ್ಕೊಂಡ್ರೆ ಅಂದರೆ ಕಾನ್ಸಂಟ್ರೇಟೆಡ್ ಲಿಕ್ವಿಡ್ ಹಾಕಿದ್ರೆ 2 ಪಾರ್ಟ್ಸ್ ಅಷ್ಟು ನಾವು ವಾಟರ್ ಮಿಕ್ಸ್ ಮಾಡ್ಕೋಬೇಕು, ಡೈಲ್ಯೂಟ್ ಮಾಡಿ ಹಾಕಬೇಕು. ಇದನ್ನು ಮಂತ್ಲಿ ಒನ್ಸ್ ಕೊಡೋದ್ರಿಂದ ಗಿಡದಲ್ಲಿ ತುಂಬ ಚೆನ್ನಾಗಿ ಹೂವು ಬರುತ್ತೆ ಮತ್ತು ದೊಡ್ಡ ಸೈಜ್ ಆಗಿರ್ಬೋದು, ಕಲರ್ ಆಗಿರ್ಬೋದು ಎಲ್ಲ ಇಂಪ್ರೂವ್ ಆಗುತ್ತೆ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್.